ಬೆಳಗ್ಗೆ ಎದ್ದ ತಕ್ಷಣವೇ ಮನಸ್ಸು ಭಾರವಾಗಿದೆ ಎಂದು ಅನಿಸುತ್ತಿದೆಯೇ? ಮಕ್ಕಳ ಜವಾಬ್ದಾರಿ, ಕೆಲಸದ ಕಾಲ್ಸ್, ಮೆಸೇಜಸ್ ಎಲ್ಲ ಒಂದೇ ಸಮಯದಲ್ಲಿ ಓವರ್ಲೋಡ್ ಆಗ್ತಿದೆಯೇ? ಎಲ್ಲ ಮಾಡ್ತಿದ್ದರೂ ಒಳಗೆ ಖಾಲಿ ಅನಿಸುತ್ತಿದೆಯೇ? ಇದು ಟಯರ್ಡ್ ಆಗಿರುವುದು ಮಾತ್ರ ಅಲ್ಲ, ಇದು ಬರ್ನ್ಔಟ್. ವರ್ಕಿಂಗ್ ಮಾಮ್ ಆಗಿದ್ದರೂ, IT ಜಾಬ್ ಮಾಡಿದರೂ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ನಿಲ್ಲೋದಿಲ್ಲ. ಆಫೀಸ್ ವರ್ಕ್ ಮುಗಿದ್ರೂ ಮನೆ ಕೆಲಸ ಆರಂಭವಾಗ್ತದೆ. ಲ್ಯಾಪ್ಟಾಪ್ ಮುಚ್ಚಿದ್ರೂ ಮನಸ್ಸು ಆಫ್ ಆಗ್ತಿಲ್ಲ. ಬಹುತೇಕ ಜನರು ಭಾವಿಸ್ತಾರೆ, ನಾನು ವೀಕ್ ಆಗಿದ್ದೇನೆ ಅಥವಾ ಸಮಯ ಮ್ಯಾನೇಜ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ರಿಯಾಲಿಟಿ ಬೇರೆ. ಬರ್ನ್ಔಟ್ ಎಂದರೆ ಲೇಜಿ ಆಗಿರುವುದು ಅಲ್ಲ. ರೆಸ್ಟ್ ಕೊಡದೆ, ಬೌಂಡ್ರಿ ಇಲ್ಲದೆ, ಕಂಟಿನ್ಯೂಸ್ ಗಿವ್ ಮಾಡ್ತಾ ಇದ್ದಾಗ ಬಾಡಿ ಮತ್ತು ಮೈಂಡ್ ಸಿಗ್ನಲ್ ಕೊಡ್ತವೆ. ಸಣ್ಣ ಸಿಗ್ನಲ್ಸ್ ಗಮನಿಸಿ. ಬೆಳಗ್ಗೆ ಮೋಟಿವೇಶನ್ ಇಲ್ಲ, ಕೆಲಸ ಆರಂಭ ಮಾಡೋಕ್ಕೆ ತೂಕ ಭಾರವಾಗಿದೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಇರಿಟೇಟ್ ಆಗುವುದು, ರಾತ್ರಿ ನಿದ್ರೆ ಸರಿಯಾಗಿ ಬರಲಿಲ್ಲ. ಇವು ಇಗ್ನೋರ್ ಮಾಡಿದ್ರೆ ಎನರ್ಜಿ ಇನ್ನೂ ಡ್ರೈನ್ ಆಗುತ್ತೆ. ಮೊದಲ ಸ್ಟೆಪ್ ಸಿಂಪಲ್, ಎಲ್ರಿಗೂ ಅವೈಲಬಲ್ ಆಗೋದು ಮ್ಯಾಂಡೇಟರಿ ಅಲ್ಲ. ಮೆಸೇಜಸ್ಗೆ ಲೇಟ್ ರಿಪ್ಲೈ ಮಾಡ್ಬೋದು. ಎಕ್ಸ್ಟ್ರಾ ವರ್ಕ್ಗೆ ನೋ ಹೇಳೋದು ರಾಂಗ್ ಅಲ್ಲ. ರೆಸ್ಟ್ ಲಕ್ಸುರಿ ಅಲ್ಲ, ಅದು ಮೇಂಟೆನೆನ್ಸ್. 10 ಮಿನಿಟ್ಸ್ ಸೈಲೆನ್ಸ್, ಡೀಪ್ ಬ್ರೀದಿಂಗ್, ಫೋನ್ ಇಲ್ಲದೆ ಕಪ್ ಆಫ್ ಟೀ. ಸಣ್ಣ ಪ್ರಯತ್ನದ ಎಫೆಕ್ಟ್ಸ್ ಬಹಳ ದೊಡ್ಡ. ನಿಮ್ಮ ಲೈಫ್ ಸ್ಮೂತ್ ಆಗಬೇಕೆಂದ್ರೆ ಬೌಂಡ್ರಿ ಬೇಕು. ಸೆಲ್ಫ್ ಕೇರ್ ಸೆಲ್ಫಿಶ್ ಅಲ್ಲ, ಅದು ಸರ್ವೈವಲ್. ನಿಮಗೂ ಇದು ರಿಲೇಟಬಲ್ ಅನ್ಸಿದ್ರೆ ಕಾಮೆಂಟ್ ಮಾಡಿ. ಫುಲ್ ಬರ್ನ್ ಔಟ್ ರಿಕವರಿ ಟಿಪ್ಸ್ ಡಿಸ್ಕ್ರಿಪ್ಷನ್ನಲ್ಲಿವೆ. ಒಮ್ಮೆ ತಪ್ಪದೇ ನೋಡಿ. ಯು ಆರ್ ನಾಟ್ ಅಲೋನ್.